ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಆಫೀಸಿಗೆ ಬಂದವನು ಸೀದಾ ಮಧು ಕ್ಯಾಬಿನ್ ಕಡೆಗೆ ಹೊರಟ. ಆತ ಈಗ ಬರ್ತಾನೆ, ಕೆನ್ನೆಗೆ ಬಾರಿಸ್ತಾನೆ ಎನ್ನುವ ಅಂದಾಜಿತ್ತೇನೋ ಅವಳಿಗೆ. ಆತ ಹಲ್ಲು ಮಸಿಯುತ್ತಾ ಒಳಗಡೆ ಬಂದ ಕೂಡಲೇ, ಬಾ ಪ್ರಿನ್ಸಸ್ ಹುಡುಕಿ ಕಡೆಗೂ ಬಂದೆ ಅಲ್ಲ ಎಂದು ನಗುತ್ತಾ ಅವನ ಮುಂದೆ ಬಂದಾಗ ಅವನಿಗೆ ಕೋಪ ಮುಗಿಲೇರಿತ್ತು. ಮೊದಲೇ ಮಾಡಿರೋದು ಕಂತ್ರಿ ಕೆಲಸ, ಅದರಲ್ಲಿ ಈ ರೀತಿ ಓವರ್ ಆ್ಯಕ್ಟಿಂಗ್ ಕಂಡ್ರೆ ಮೈ ಉರಿಯದೇ ಇರುತ್ತಾ? ಹೊಡಿ ಬೈಯಿ ಎಂದವಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು, ಸಾಯಿಸ್ಬಿಡು, ಆದರೆ ನಿನ್ನ ಮಾತ್ರ ಬಿಡಲ್ಲ ನಾನು, ಐ ಲವ್ ಯು ಎಂದು ನೇರವಾಗಿ ಹೇಳಿದ್ಲು. ಅವಳ ಈ ವರ್ತನೆಗೆ ಮತ್ತಷ್ಟು ಸಿಟ್ಟಾಯಿತು ಅವನಿಗೆ. ನೋಡು, ನನ್ನ ತುಂಬ ಕೆಣಕ್ತಿದ್ಯಾ. ವಿರಾಟ್ ಸಿಂಹ ಆದರೆ ವೆರಿ ಡೇಂಜರಸ್, ಟೆಸ್ಟ್ ಮಾಡಬೇಡ. ಸಿರಿ ಹೀಲ್ಸ್ ಕಿತ್ತಾಕಿದ್ದು ನೀನೇ ತಾನೆ? ಯಾಕೆ ಹಾಗೆ ಮಾಡಿದೆ ಹೇಳು, ಯಾಕೆ ಹಾಗೆ ಮಾಡಿದೆ ಎಂದು ಸೀಲಿಂಗ್ ಕಿತ್ತೋಗೋ ಹಾಗೆ ಕೇಳಿದ. ಅವನ ಆ ಕಿರುಚುವಿಕೆಗೆ ಹೆದರಿಕೆ ಶುರುವಾದರೂ ಹೆದರದೆ, ಯಾಕಂದರೆ ಐ ಲವ್ ಯು ಎಂದಳು. ಅವಳ ತೋಳನ್ನು ಗಟ್ಟಿಯಾಗಿ ಹಿಡಿದವನು, ಹೀಗೆ ಹೇಳ್ತಾ ಇರು, ಯಮಲೋಕಕ್ಕೆ ಸೀಟ್ ಬುಕ್ ಮಾಡಿಸ್ತೀನಿ ನಾನು ಎಂದು ಹುಬ್ಬು ಸೇರಿಸ್ಕೊಂಡೇ ಹೇಳ್ದ. ನಿನ್ನ ಕೈಯಿಂದ ಸಾವು ಪಡೆಯೋಕ್ಕೂ ಅದೃಷ್ಟ ಮಾಡಿರ್ಬೇಕಲ್ವಾ ಪ್ರಿನ್ಸ್? ಆ ಲಕ್ ನೀನು ಈ ಪ್ರಿನ್ಸಸ್ಗೆ ಕೊಟ್ಟರೆ ಯಾಕೆ ಬೇಡ ಅನ್ನಲಿ? ಅವನ ಗಲ್ಲವನ್ನು ಮುಟ್ಟಿ ಮಾದಕ ಧ್ವನಿಯಲ್ಲಿ ಕೇಳಿದ್ಲು. ಅವಳ ಕೈ ಪಕ್ಕಕ್ಕೆ ತಳ್ಳಿದವನು, ಸಿರಿಗೆ ಅವಮಾನ ಮಾಡೋದ್ರಲ್ಲಿ ನಿನ್ನ ಲವ್ ಸಕ್ಸಸ್ ಯಾಕಾಗುತ್ತೆ ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಹೀಲ್ಸ್ ಕಿತ್ತಾಕಿದ್ರೆ ನನಗೆ ನಿನ್ನ ಮೇಲೆ ಲವ್ ಆಗುತ್ತಾ? ಇದೇನು ಲಾಜಿಕ್ ಅಂತ ಬಿಡಿಸಿ ಹೇಳು, ಕಿವಿ ತೆಗ್ದಿದ್ದೀನಿ ಎಂದು ಕೇಳ್ತಿದ್ದವನ ಮಾತಿಗೆ, ಪ್ರಿನ್ಸ್, ಹೀಲ್ಸ್ ಕಿತ್ತಾಕಿದ್ರೆ ಲವ್ ಆಗುತ್ತೆ ಅಂತ ಯಾರು ಹೇಳಿದ್ರು? ಆ ಹೀಲ್ಸ್ ಕಿತ್ತಾಕಿ ಅದನ್ನು ಕಿತ್ತಾಕಿದ್ದು ಸನಾ ಅಂತ ಹೇಳಿ ಅವಳಿಗೆ ನಿನ್ನ ಕೈಯಿಂದ ಪೂಜೆ ಮಾಡಿಸಿ ಓಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ನೀನು ನಾನೇ ಮಾಡಿತ್ತು ಅಂತ ಗೆಸ್ ಮಾಡಿಬಿಟ್ಟೆ. ನನಗೆಷ್ಟು ಬೇಜಾರಾಯಿತು ಗೊತ್ತಾ ಎಂದವಳು ಮೆಲ್ಲಗೆ ಅವನ ಎದೆ ಮೇಲೆ ಕೈಯೇರಿಸುವಾಗ, ಹೇ ದೂರ ನಿಂತ್ಕೊಳ್ಳೆ ಎಂದು ದೂರ ತಳ್ಳುವ ವಿರಾಜ್, ಸನಾನ ಯಾಕೆ ಟಾರ್ಗೆಟ್ ಮಾಡಿದೆ ಎಂದು ಕೇಳ್ತಾನೆ. ಅವನಿಗೆ ಸಿರಿ ಮೇಲೆ ಮಧುಗೆ ಕೋಪ ಇರಬಹುದು ಅನಿಸಿತ್ತು, ಆದರೆ ಸನಾ ಏನು ತಪ್ಪು ಮಾಡಿದ್ಲು ಅನ್ನೋದು ಅನುಮಾನ. ಓ ಪ್ರಿನ್ಸ್, ಇನ್ನೇನಕ್ಕೆ? ನಿನ್ನ ಮದುವೆ ಆಗ್ತಿರೋದು ಅವಳೇ ಅಲ್ವಾ? ನಿಮ್ಮಿಬ್ಬರನ್ನ ದೂರ ಮಾಡಿಲ್ಲ ಅಂದರೆ ಮದುವೆ ಆಗ್ತೀರಾ ಅಲ್ವಾ? ಅದಕ್ಕೆ ಎಂದು ನಕ್ಕಳು. ಮಾಡಿರೋ ತಪ್ಪಿಗೆ ಸ್ವಲ್ಪವೂ ಪಶ್ಚಾತ್ತಾಪ ತೋರದೆ ಮಾತಾಡ್ತಿದ್ದವಳನ್ನು ಕಂಡು ವಿಚಿತ್ರ ಅನಿಸ್ತು ಅವನಿಗೆ. ನೋಡು, ನಾನು ಆಗಲೂ ಇದೇ ಹೇಳಿದೆ, ಈಗಲೂ ಅದೇ ಹೇಳ್ತೀನಿ. ಐ ಡೋಂಟ್ ಹ್ಯಾವ್ ಎನಿ ಫೀಲಿಂಗ್ಸ್ ಫಾರ್ ಯು, ಯು ಗಾಟ್ ಇಟ್? ಐ ಡೋಂಟ್ ಹ್ಯಾವ್ ಎನಿ ಫೀಲಿಂಗ್ಸ್. ಆಗಲೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆನೂ ಬರಲ್ಲ. ನಾಟ್ ಇವನ್ ಸಿಂಗಲ್ ಮಿನಿಟ್ ನಿನ್ನ ಮುಖ ನೋಡಬೇಕು ಅನಿಸಲ್ಲ ನನಗೆ. ಐ ಜಸ್ಟ್ ಫೀಲ್ ಯು ನಥಿಂಗ್ ಟು ಮೀ. ನನ್ನ ಪಡೆಯೋದಕ್ಕೆ ನೀನು ಈ ರೀತಿ ಅಡ್ಡದಾರಿ ಹಿಡಿಯೋದು ನೋಡಿದ್ರೆ ಅಡ್ಡದ್ದ ಕೊಂದು ಬಿಡ್ತೀನಿ. ವಿರಾಜ್ಗೆ ಕೇಸ್ ಹೇಗೆ ಉಲ್ಟಾ ಹೊಡಿಸ್ಬೇಕು ಅನ್ನೋದು ಗೊತ್ತಿರೋ ವಿಚಾರ. ಡೋಂಟ್ ಟೆಸ್ಟ್ ಮೈ ಪೇಷನ್ಸ್ ಎಂದು ಉರಿ ನೋಟ ಬೀರುತ್ತಾ ತೋರ್ಬೆರಳು ತೋರುತ್ತಾ ಎಚ್ಚರಿಕೆ ನೀಡುವಾಗ, ಕೋಟಿಗಟ್ಟಲೆ ಆಸ್ತಿ ಇದ್ರೂ ನಿನ್ನ ಕೈ ಕೆಳಗೆ ಎಲ್ಲ ಕೆಲಸಗಾರರ ಹಾಗೆ ಬಿದ್ದಿದ್ದೀನಿ. ಯಾಕೆ ಹೇಳು? ಲವ್. ನಿನ್ನ ಮೇಲೆ ನನಗಿರೋ ಲವ್. ನೀನು ಬೈದರೂ ಹೊಡೆದ್ರು ಕೀಳಾಗಿ ನೋಡಿದ್ರು ನನಗೆ ನಿನ್ನ ಮೇಲೆ ವಿಪರೀತ ಲವ್, ಹೆವಿ ಲವ್ ಇದೆ. ಅದು ಕಮ್ಮಿ ಆಗಿಲ್ಲ, ಕಮ್ಮಿ ಆಗೋದೂ ಇಲ್ಲ. ಆದರೆ ನೀನು ಆ ಸನಾನ ನಾಡಿದ್ದು ಎಂಗೇಜ್ಮೆಂಟ್ ಆಗ್ತಿದ್ಯಾ ಅಲ್ವಾ? ಇಲ್ಲಿ ನಾನು ದಿನ ನಿನ್ಗಾಗಿ ಆಫೀಸಿಗೆ ಬಂದರೆ ನೀನಲ್ಲಿ ಆ ಮಿಡಲ್ ಕ್ಲಾಸ್ ಮನೆ ರೋಡು ಅಂತ ಸುತ್ತ ಕಾಲ ಕಳೀತಿದ್ಯಾ. ಸಿಗೋ ಗ್ಯಾಪಲ್ಲಿ ಸನಾ ಜೊತೆಗೆ ಮದುವೆ ಆಗ್ತಿದ್ಯಾ. ನಾನೇನು ಮಾಡಬೇಕು? ನಿಂದೆ ನೆನಪಲ್ಲಿ ದಾಸಿ ಆಗಬೇಕಾ ಎಂದವಳ ಮಾತಿಗೆ ಕೆಂಗಣ್ಣು ಬೀರುತ್ತಾ, ನೀನು ನನ್ನ ಪ್ರೀತಿಸ್ತೀಯ ಅಲ್ವಾ ಎಂದ. ಹೌದು, ತುಂಬ ಎಂದಳು. ಅವಳ ಕೈ ಹಿಡಿದವನು, ಹಾಗಾದರೆ ಪ್ರೂವ್ ಮಾಡ್ತೀಯಾ ಎಂದ. ಹೇಳು ಪ್ರಿನ್ಸ್, ಏನು ಮಾಡಬೇಕು ಹೇಳು ಎಂದು ಕೇಳುತ್ತಾಳೆ. ಒಟ್ಟಾರೆ ಅವನನ್ನು ಪಡಿಬೇಕು ಅಷ್ಟೇ ಅವಳ ಗುರಿ. ನಾನೇನು ಹೇಳಿದ್ರು ಮಾಡ್ತೀಯಾ ಎಂದ. ನೀನು ನನ್ನ ಲವ್ ಮಾಡ್ತೀನಿ ಅನ್ನೋದಾದರೆ ಏನು ಬೇಕಾದರೂ ಮಾಡ್ತೀನಿ ಎಂದಳು. ರಿಯಲಿ? ಐ ಸ್ವೇರ್ ಎಂದವಳ ಕಣ್ಣಲ್ಲಿ ತನ್ನ ಪ್ರೀತಿನ ಹೇಗಾದರೂ ಮಾಡಿ ಗೆಲ್ಲಬೇಕೆನ್ನೋ ಹುಚ್ಚು ಆಸೆ ಕಂಡಿತ್ತವನಿಗೆ. ಓಕೆ, ಹಾಗಾದರೆ ನಡಿ ಎಂದು ಅವಳ ಕೈ ಹಿಡಿದು ಲಿಫ್ಟ್ ಕಡೆಗೆ ಸಾಗಿದ. ಮೊದಲ ಬಾರಿ ಅವಳ ಕೈ ಹಿಡಿದಿರುವವನ ಸ್ಪರ್ಶಕ್ಕೆ ಮೈ ಮರೆತಂತೆ ತೇಲಾಡ್ತಿದ್ಲು ಮನಸ್ಸಲ್ಲೇ. ಆತ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ, ಏನು ಮಾಡ್ತಾನೆ, ಯಾವ ಪರಿ ಇಲ್ಲ ಅವಳಿಗೆ. ಅವನ ಕೈ ನೋಡ್ತಾ ಕಳೆದು ಹೋಗಿದ್ದಾಳೆ. ಎಳೆದು ತಂದವನು ಅವಳನ್ನು ನಿಲ್ಲಿಸಿದ್ದು ಟೆರೆಸ್ ಮೇಲೆ. ಸುಮಾರು 23 ಫ್ಲೋರ್ ಇರುವ ಬಿಲ್ಡಿಂಗ್ ಅದು. ಕೊನೆಯ ಫ್ಲೋರ್ಗೆ ಕರ್ಕೊಂಡು ಬಂದು ನಿಲ್ಲಿಸಿದವನು ಅವಳು ಕೈ ಬಿಟ್ಟ. ಆತ ಕೈ ಬಿಟ್ಟರು ಆ ಹಿಡಿತ ನೋಡ್ತಾ, ಪ್ರಿನ್ಸ್ ಯಾಕೆ ಕೈ ಬಿಟ್ಟೆ? ಜೀವನ ಪರ್ಯಂತ ಹೀಗೆ ಹಿಡ್ಕೋಬಾರ್ದಾ ಎಂದಳು. ಹಿಡ್ಕೊಳ್ಳೋಣ, ನಿನ್ನ ಲವ್ ಪ್ರೂವ್ ಆದರೆ ಹಿಡ್ಕೊಳ್ಳೋಣ ಎಂದ ವ್ಯಂಗ್ಯವಾಗಿ ನಗುತ್ತಾ. ಪ್ರೂವ್ ಮಾಡೋಕ್ಕೆ ತಯಾರಿದ್ದೀನಿ ನಾನು, ಹೇಳು ಏನು ಮಾಡಬೇಕು? ಎಲ್ಲದಕ್ಕೂ ರೆಡಿ ಇದ್ದೀನಿ ನಾನು ಎಂದು ನಗುವಾಗ, ಸಿಂಪಲ್, ನನಗಾಗಿ ಏನು ಬೇಕಾದರೂ ಮಾಡ್ತೀಯಲ್ವಾ? ನನ್ನ ಲವ್ ಮಾಡ್ತೀನಿ ಅಂತ ಪ್ರೂವ್ ಮಾಡೋಕ್ಕೆ ಏನು ಬೇಕಾದರೂ ಮಾಡ್ತೀಯಲ್ವಾ ಎಂದ. ಎಸ್,
100% ಎಂದಳು. ಫೈನ್, ಜಸ್ಟ್ ಪ್ರೂವ್ ಇಟ್ ಇಫ್ ಫ್ಲೋರಿಂದ ಬಿದ್ದು ಎಂದ. ಅವನ ಮಾತಿಗೆ ಅಚ್ಚರಿಯಾಗಿ ಸುತ್ತಮುತ್ತ ಗಮನಿಸಿದ್ಲು. ಈಗಲೇ ಅವಳಿಗೆ ತಿಳಿದದ್ದು ತಾನು ಟೆರೆಸ್ಗೆ ಬಂದಿರುವೆ ಎಂದು. ವಾಟ್ ಎಂದವಳ ಹಣೆಯಲ್ಲಿ ಗೆರೆಗಳು. ಎಸ್, ಪ್ರೂವ್ ಇಟ್, ಜಂಪ್ ಮಾಡು ಇಲ್ಲಿಂದ. 23ನೇ ಫ್ಲೋರ್ ಇದು, ಇಲ್ಲಿಂದ ಬೀಳು. ನಿನ್ನ ಲವ್ ಎಷ್ಟು ಶೋರ್ ಅಂತ ಪ್ರೂವ್ ಮಾಡು. ನನಗಾಗಿ ಪ್ರಾಣ ಕೊಡ್ತೀನಿ ಅಂದೆ ಅಲ್ವಾ, ಸೊ ಬೀಳು, ನಾನಿನ್ನು ಒಪ್ಕೊಳ್ತೀನಿ ಎಂದ. ಏನು ಹೆದರಿಸ್ತಿದ್ಯಾ ಎಂದಳು. ಒಂದು ಕ್ಷಣ ಅವಳಿಗೆ ಭಯವಾಯಿತು. ಇವನೇನು ಹೀಗೆ ಹೇಳ್ತಾ ಇದ್ದಾನೆ ಎಂದು. ನೋ ಬೇಬಿ, ನೀನೆಷ್ಟು ಈ ಪ್ರೀತಿಯಲ್ಲಿ ಡೆಡಿಕೇಟೆಡ್ ಅಂತ ಟೆಸ್ಟ್ ಮಾಡ್ತಿದ್ದೀನಿ. ಪ್ರಾಣ ಕೊಡೋಕೆ ರೆಡಿ ಇದೆಯಾ ಅಂದಮೇಲೆ ಲೇಟ್ ಯಾಕೆ ಮಾಡ್ತಿದ್ಯಾ? ಬೇಗ ಬಿಡು, ನಿನ್ನ ಲವ್ನ ಪ್ರೂವ್ ಮಾಡು. ಏನು ಭಯಾನ? ಡೀಪ್ ಲವ್ ಇದೆ, ಮಾಡ್ತೀನಿ, ಈಗಲೇ ಪ್ರೂವ್ ಮಾಡ್ತೀನಿ ಎಂದು ಬಿಲ್ಡಿಂಗ್ ಹಾರಲು ಒಮ್ಮೆ ಮೇಲಿಂದ ಕೆಳಗೆ ಇಣುಕಿದಳು. ಜೀವ ಬಾಯಿಗೆ ಬಂದಂಗಾಯಿತು. ಅಲ್ಲಿಂದ ಬಿದ್ದರೆ ಅವಳ ಕೈಕಾಲು ತಲೆ ಛಿದ್ರವಾಗುವುದು ಸತ್ಯವೆನಿಸಿತು ಅವಳಿಗೆ. ಮುಖದಲ್ಲಿ ಬೆವರುಕ್ಕಿತು, ಕೈಕಾಲು ನಡುಗಿತು, ಹೃದಯ ಹೆದರಿಕೆಗೆ ಬಡ್ಕೊಳ್ತಾ ಇದೆ. ಒಮ್ಮೆ ತಲೆ ಗಿರ್ರೆಂದು ಕೆಳಗಿಳಿದು, ನನ್ನ ಸತ್ರೆ ನಿನ್ನ ಪ್ರೀತಿ ನನಗೆಲ್ಲಿ ಸಿಗುತ್ತೆ? ಆಗ ನೀನು ಸನಾ ಜೊತೆಗೆ ಮದುವೆ, ಸಿರಿ ಜೊತೆಗೆ ಹಾಯಾಗಿ ಇರ್ತೀಯ, ನಾನು ಸಾಯಲ್ಲ ಎಂದಳು. ಅವಳ ಆ ಮಾತು ಕೇಳಿ ಜೋರಾಗಿ ನಗುತ್ತಾನೆ ವಿರಾಜ್. ಅವನ ನಗು ಕಂಡು ಮುಜುಗರವಾಯಿತು ಅವಳಿಗೆ. ಯಾಕೆ ನಗ್ತಿದ್ಯಾ ಎಂದಳು. ನಿನ್ನ ಲವ್ ನೋಡಿ ಡೀಪಾಗಿ ನಗಬೇಕು ಅನ್ನಿಸ್ತದೆ. ನನ್ನ ಮೇಲೆ ನಿನಗೆ ನಂಬಿಕೆನೇ ಇಲ್ಲ. ಇನ್ನು ಪ್ರೀತಿ ಎಲ್ಲಿಂದ ಬರುತ್ತೆ? ನಿನ್ನ ಪ್ರೀತಿ ಪರಿಶುದ್ಧವಾದದ್ದು ಅಂತ ಏನೇನೋ ಬೀಗದೆ, ಮತ್ತು ಸಾಯ್ತೀನಿ ಅನ್ನೋ ಭಯ ಯಾಕೆ ಬಂತು ನಿನಗೆ? ನಿನ್ನ ಸಾಯೋಕ್ಕೆ ನಾನು ಬಿಡ್ತೀನಿ ಅಂತ ಯಾಕೆ ಅನ್ನಿಸ್ತು ನಿನಗೆ ಎಂದು ಪ್ರಶ್ನೆ ಮಾಡ್ತಾ, ಯಾಕಂದರೆ ನಿಂಗಾಗಿರೋದು ಪ್ರೀತಿಯಲ್ಲ, ಜಲಸ್. ನಾನು ನಿನಗೆ ಸಿಗಬೇಕು ಅನ್ನೋ ಹೊಟ್ಟೆ ಕಿಚ್ಚು, ಬೇರೆಯವರಿಗೆ ನಾನು ಪಾಲಾಗಬಾರ್ದು ಅನ್ನೋ ಹಠ. ಅದಕ್ಕೆ ಇಷ್ಟು ಮುಂದುವರೆದು ಜೀವದ ಭಯಕ್ಕೆ ಸೋತಿದ್ಯಾ. ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಎಂಥ ರಿಸ್ಕ್ ಬೇಕಾದರೂ ತಗೊಳ್ತಾರೆ, ಅದು ಪ್ಯೂರ್ ಲವ್ ಎನ್ನುತ್ತಾ ಅವಳ ಕಣ್ಣಲ್ಲಿ ಸುಡುವ ನೋಟ ಸೇರಿಸಿ, ವಿರಾಜ್ಗೆ ಆಗಲೂ ನಿನ್ನ ಮೇಲೆ ಯಾವ ಫೀಲಿಂಗ್ಸ್ ಇರಲಿಲ್ಲ, ಈಗಲೂ ಇಲ್ಲ. ನಿನ್ನ ನಾನು ಜಸ್ಟ್ ಒಂದು ಎಂಪ್ಲಾಯಿ ಅಂತಾನೆ ನೋಡೋದು. ಇದ್ರೆ ಎಲ್ಲಿರು, ಇಲ್ಲ ಗೇಟ್ ಅಡ್ರೆಸ್ ಕೊಡ್ತೀನಿ, ಬೇಡ ಅಂದರೆ ಡ್ರಾಪ್ ಕೊಡ್ತೀನಿ, ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರು ಎಂದವನು ಬೆರಳು ತೋರುತ್ತಾ, ಈ ಸತಿ ನೀನು ಮಾಡಿದ ಪಾಪಕ್ಕೆ ಕೊಂದ್ಬಿಡ್ಬೇಕು ಅನ್ನಿಸ್ತು. ಆದರೆ ಸಿರಿ ಸೇರಬೇಕಾದ ಜಾಗ ಅದಲ್ಲ ಅಂತ ಗೊತ್ತಾಗೋಕ್ಕೆ ಕಾರಣ ಆಯಿತು ಅಂತ ಬಿಡ್ತಾ ಇದ್ದೀನಿ. ಒಂದು ವೇಳೆ ನಿನ್ನಿಂದ ಮಂಡೋದರಿಗಾಗಲಿ ಸನಾಗಾಗಲಿ ಏನಾದರೂ ಆಯಿತೋ, ನಿನ್ನ ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ, ಹುಷಾರ್ ಎಂದು ಎಚ್ಚರಿಕೆ ನೀಡಿ ಅಲ್ಲಿಂದ ಹೋದನು. ವಿರಾಜ್ ಸಿಂಹಾದ್ರಿ ಎಂದು ಹಲ್ಲು ಕಚ್ಚಿದವಳು ತನ್ನ ಕೋಪ ಹೊರಗಾಕಲು ಜೋರಾಗಿ ಅರಚಿದಳು. ಆತ ಹೋದ ಕಡೆಯೇ ನೋಡ್ತಾ, ಇಷ್ಟು ದಿವಸ ನಿನ್ನ ಹಿಂದೆ ನಾಯಿ ಥರ ಸುತ್ತಾದೆ, ಇನ್ನೂ ಆಗಲ್ಲ, ಇನ್ನೂ ನಾನು ಸುಮ್ಮನಿರಲ್ಲ. ನಿನ್ನನ್ನು ಕೊಂದರೂ ಸರಿ, ನಾನು ಬಿಟ್ಟು ನಿನ್ನ ಯಾರನ್ನೂ ಮದುವೆ ಆಗೋಕ್ಕೆ ನಾನು ಬಿಡಲ್ಲ, ನೋ ನೆವರ್ ಎಂದು ಕೆಂಡ ಕಾಡುತ್ತಾ, ಆ ಸನ ಅಷ್ಟೇ ಅಲ್ಲ, ಈ ಸಿರಿನೂ ಬಿಡಲ್ಲ. ನಿನ್ನ ಬದುಕಲ್ಲಿ ನನ್ನ ಬಿಟ್ಟು ಬೇರೆ ಯಾರು ಬಂದರೂ ಅವರನ್ನು ನಾನು ಸುಮ್ಮನೆ ಬಿಡಲ್ಲ. ಎಂಗೇಜ್ಮೆಂಟ್ ಆಗ್ತೀಯಾ? ನೋಡ್ತೀನಿ ಹೇಗೆ ನೀನು ಸನಾನ ಎಂಗೇಜ್ಮೆಂಟ್ ಆಗ್ತೀಯಾ ಅಂತ ಎಂದು ಕಾಡಿದ್ಲು. ಆ ದಿನ ಸದ್ದಿಲ್ಲದೆ ಹೀಗೆ ಕಳೀತು. ನಾಳೆ ಎಂಗೇಜ್ಮೆಂಟ್ ಎಂದು ಸುಶೀಲಾ ಸಿರಿಗೆ ಕರೆ ಮಾಡಿ ಪಾರ್ಟಿ ಹಾಲ್ ಬಗ್ಗೆ ಹೇಳಿ ಕಾರ್ ಕಳುಹಿಸಿ ಕೊಡ್ತೀವಿ, ನೀವು ಅಲ್ಲಿಗೆ ಬೆಳಿಗ್ಗೆ 8 ಗಂಟೆಗಿದ್ರೆ ಸಾಕು ಅಂದರು. ರಮಣಕಾಂತ್ ಅವರು ಒಪ್ಪಿಗೆ ನೀಡಿದರು. ವಸಿಷ್ಠನ ಕುಟುಂಬ ಕೇವಲ ಸಿರಿಯನ್ನು ಮನೆಗೆ ಸೊಸೆಯಾಗಿ ಕಳುಹಿಸಿಕೊಡಿ, ಎಲ್ಲ ಶಾಸ್ತ್ರ ಖರ್ಚು ವೆಚ್ಚ ನಾವೇ ನೋಡ್ಕೊಳ್ತೀವಿ ಎಂದಂತೆ ನಡ್ಕೊಳ್ತಿದ್ರು. ಸಣ್ಣ ಹೂವಿಗೂ ರಮಣಕಾಂತ್ ಅವರ ಕೈಯಲ್ಲಿ ಖರ್ಚು ಮಾಡಿಸಲಿಲ್ಲ. ಬಟ್ಟೆ ಸಹಿತ ಅವರೇ ಕೊಡಿಸಿದ್ರು, ಒಡವೆ ಕೂಡ ಅವರೇ ತೆಗೆದಿದ್ರು. ಪಾರ್ಟಿ ಹಾಲ್, ಇನ್ವಿಟೇಷನ್ ಕಾರ್ಡ್, ಊಟ ಉಪಚಾರ ಎಲ್ಲದರಲ್ಲೂ ಅವ್ರದ್ದೇ ಪಾಲು. ಯಾವುದೋ ಜನ್ಮದ ಪುಣ್ಯ ಈ ಧನುಷ್ ಸಿರಿ ಕೈ ಹಿಡಿತಾ ಇರೋದು ಎಂದು ರಮಣಕಾಂತ್ ನೆಮ್ಮದಿಯಿಂದ ಇದ್ದರು. ಹಾಗೆ ತಮಗೆ ತಮ್ಮ ಹಣ ವಾಪಸ್ಸಾದರೆ ಅಳಿಯನಿಗೆ ತನ್ನ ಕಡೆಯಿಂದ ಏನಾದರೂ ಉಡುಗೊರೆ, ಹಾಗೆ ಮಗಳಿಗೆ ಒಂದು ಜೊತೆ ಓಲೆ, ಮಾಂಗಲ್ಯ ಸರ ಮತ್ತು ಕಾಲ್ಗೆಜೆ ಕೊಡಿಸುವ ಆಲೋಚನೆ ಕೂಡ ಮಾಡಿದರು. ಹಾಗೆ ಸಿಂಹಾದ್ರಿ ಮನೆಯಲ್ಲೂ ನಾಳೆ ನಡೆಯುತ್ತಿರುವ ಎಂಗೇಜ್ಮೆಂಟ್ ತಯಾರಿಗೆ ಜೋರಾಗಿ ನಡೀತಿತ್ತು. ಧನುಷ್ ಮತ್ತು ವಿರಾಜ್ ಇಬ್ಬರು ಒಂದೇ ಪಾರ್ಟಿ ಹಾಲ್, ಒಂದೇ ಸಮಯಕ್ಕೆ ಉಂಗುರ ಬದಲಿಸುವುದಾಗಿ ತೀರ್ಮಾನವಾಗಿದ್ದ ಕಾರಣ ಇಲ್ಲೂ ಅದೇ ಉತ್ಸಾಹ. ಆದರೆ ವರ್ಷ ಮೊಗದಲ್ಲಿ ಚೂರು ಖುಷಿ ಇಲ್ಲ. ಅಜ್ಜಿ ನೋಡಿದರೆ ಸಿರಿನೇ ಸೊಸೆ ಅಂತಾರೆ, ಅಮ್ಮ ನೋಡಿದರೆ ಧನುಷ್ ಹೆಂಡತಿಯಾಗುಳು ಸಿರಿ ಅಂತಾರೆ, ವಿರಾಜ್ ನೋಡಿದರೆ ಸಿರಿಗಾಗಿ ಹುಚ್ಚನಾಗಿದ್ದಾನೆ. ಆದರೆ ಮದುವೆ ಮಾತ್ರ ಸನಾ ಜೊತೆಗೆ ಫಿಕ್ಸ್ ಮಾಡ್ಕೊಂಡಿದ್ದಾನೆ. ಇಲ್ಲಿ ಯಾವ್ದು ನಡೆಯುತ್ತೆ ಯಾವ್ದು ನಡೆಯಲ್ಲ, ತನ್ನಲ್ಲೇ ಮೂಡ್ತಿದ್ದ ಪ್ರಶ್ನೆಗೆ ಉತ್ತರ ಸಿಗದೆ ಒದ್ದಾಡ್ತಿದ್ಲು. ಈ ಮಧ್ಯೆ ಅಜ್ಜಿ ಮಾತ್ರ ನಿಜಕ್ಕೂ ಮೊಮ್ಮಗನ ಎಂಗೇಜ್ಮೆಂಟ್ಗೆ ಖುಷಿಯಿಂದಿರುವ ಹಾಗೆ ಲವಲವಿಕೆಯಿಂದ ಇದ್ರು. ಲೇ ವರ್ಷ, ನಾಳೆ ಎಲ್ಲ ತಯಾರಿ ಮಾಡ್ಕೊಂಡಿದ್ಯಾ? ನಾಳೆ ನಡೆಯೋದು ನನ್ನ ಮೊಮ್ಮಗನ ಎಂಗೇಜ್ಮೆಂಟ್ ಕಣೆ, ಯಾವ ಕೊರತೆ ಆಗಬಾರ್ದು. ಏನಾದರೂ ಮಿಸ್ ಮಾಡಿದರೆ
ಇವತ್ತೇ ನೋಡ್ಕೋ ಎಂದು ಅಜ್ಜಿ ಪೂಜಾ ಸಾಮಗ್ರಿ ನೋಡ್ತಾ ಹೇಳುವಾಗ, ಅಜ್ಜಿ ನಾಳೆ ನಡೆಯೋದು ವಿರಾಜ್ ಮತ್ತು ಸನಾ ಎಂಗೇಜ್ಮೆಂಟ್, ನೀವ್ಯಾಕೋ ಓವರ್ ಕಾನ್ಫಿಡೆನ್ಸ್ನಲ್ಲಿದ್ದೀರಾ ಅನ್ನಿಸ್ತಿದೆ ಎಂದಳು ವರ್ಷ. ಅವಳು ತಲೆಗೆ ಮೊಟಕಿ, ಅಟ್ಬಾಯ್ ಯಾಕಾಗ್ತೀಯೇ, ನಾಳೆ ನೋಡು ರಾಯರ ಲೀಲೆ ಏನು ಅಂತ ಗೊತ್ತಾಗುತ್ತೆ ನಿಂಗೆ, ಯಾರು ಯಾರಿಗೆ ಅಂತ ನನ್ನ ಮೊಮ್ಮಗ ಡಿಸೈಡ್ ಮಾಡ್ತಾನೆ ಎಂದು ಎದೆ ಹುಬ್ಬಿಸಿ ಹೇಳಿದ್ರು. ನನಗೇನೋ ಎಂದವಳನ್ನ ದುರುಗುಟ್ಟಿ, 3 ಬೇಬೀಸ್ ಮಮ್ಮಿ, 6 ಬೇಬೀಸ್ ಮಮ್ಮಿಗೆ ಬುದ್ಧಿ ಹೇಳ್ದಂಗಾಯ್ತು ನಿನ್ನ ಕತೆ, ಅದಕ್ಕೆ ಉಪನ್ಯಾಸಕರು ನಿನ್ನ ಈಜಿಪ್ಟ್ ಮಮ್ಮಿ ಅನ್ನೋದು ಎಂದು ಕಾಲೆಳೆದು ಹೋದ್ರು ಅಜ್ಜಿ. ಆದರೆ ವರ್ಷಾಗೆ ಮಾತ್ರ ಟೆನ್ಷನ್. ತಾನು ನೀಡಿದ ಪ್ಲಾನ್ ಬಳಸಿ ಹಣ ಕಳ್ಳತನ ಮಾಡಿ ಈಗ ತನ್ನ ಪಾಲ್ ಕೊಡ್ತಿಲ್ಲ ಎಂದು ಸ್ನೇಹಿತರ ಬಳಿ ಜಗಳಕ್ಕೆ ಬಂದ್ಬಿಟ್ಟಿದ್ದ ವಿದ್ಯುತ್. ನಿಂಗೆ ಎಷ್ಟೊತ್ತಿ ಹೇಳಬೇಕೋ, ನಾವು ಕದ್ದಿಲ್ಲ, ನಾವು ಪ್ಲಾನ್ ಮಾಡಿದ್ವಿ, ಬಟ್ ನಾವು ಎಕ್ಸಿಕ್ಯೂಟ್ ಮಾಡೋ ಮುಂಚೆ ಬೇರೆ ಯಾರೋ ಮಾಡಿದ್ರು, ಸೊ ನಾವು ಡ್ರಾಪ್ ಮಾಡಿದ್ವಿ, ನಾವು ಕಳ್ತನ ಮಾಡಿ ನಿನ್ನ ಪಾಲನ್ನು ಯಾಕೋ ಇಟ್ಕೊಳ್ತೀವಿ ಎಂದು ಅವನ್ಯಾರೋ ಹೇಳಿದ್ರೆ, ಯಾಕಂದರೆ ದುಡ್ಡಿನ ಆಸೆಗೆ. 4.25 ಲಕ್ಷ ಅಂದರೆ ಸುಮ್ಮನೆನಾ, ಅದಕ್ಕೆ ಸುಮ್ಮನೆ ನನ್ನ ಪಾಲ್ ಕೊಡ್ರೋ, ಅದು ನನಗೆ ತುಂಬ ಮುಖ್ಯವಾದ ಹಣ. ಇವನು ರೊಚ್ಚಿಗೆದ್ದ ಹಾಗೆ ಹಾರಾಡ್ತಿದ್ದ. ಬಿಡೋ ನಮ್ಮನ್ನ, ಈಗ ನಿನ್ನ ಅಕ್ಕ ಕಂಪ್ಲೇಂಟ್ ಕೊಟ್ಟೋಳೆ ತಾನೆ, ನಿಜ ಗೊತ್ತಾಗುತ್ತೆ ಹೋಗೋ ಎಂದವರು ಮೈ ಕೊಡವಿ ಅಲ್ಲಿಂದ ಹೋದ್ರು. ಏನೇನೋ ಪ್ಲಾನ್ ಮಾಡಿದ್ದೆ. ಈ ವಿರಾಜ್ ಮತ್ತು ಅಕ್ಕನ ಮಾನ ಹರಾಜ್ ಒಂದು ಕಡೆ ಹಾಕಿ ಆ ಪರಿನ ಬುಟ್ಟಿಗೆ ಹಾಕೊಳ್ಳೋಕೆ ಇನ್ನೊಂದು ಪ್ಲಾನ್ ಮಾಡಿದ್ದೆ. ಆದರೆ ಇಲ್ಲಿ ಆ ಪರಿ ಬಚಾವಾಗೋ ಥರ ಇದ್ದಾಳೆ. ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಅವಳನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು, ಬೇರೆ ದಾರಿ ಹುಡುಕ್ಬೇಕು ಎಂದ್ಕೊಂಡು ಆಲೋಚನೆಗೆ ಬಿದ್ದ. ಇತ್ತ ಸನಾ ಎಷ್ಟು ಬಾರಿ ಕಾಲ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ವಾಯ್ಸ್ ಮೆಸೇಜ್ ಕಳಿಸಿದ್ರು ಧನುಷ್ ಕ್ಯಾರೆ ಅಂತಿಲ್ಲ. ಹಾಗಂತ ಅವನಿಗೇನು ನೋಯಿಸುವ ಮನಸ್ಸಿಲ್ಲ. ಅವಳೇ ಎಲ್ಲರಿಗೂ ತಾನು ತನ್ನ ಪ್ರೀತಿ ಬಗ್ಗೆ ಹೇಳ್ಕೊಳ್ಬೇಕೆಂದು ಹಠ ಹಿಡಿದಿದ್ದ. ಅವಳಿಗೆ ಸತ್ಯವಾದ ಪ್ರೀತಿಯ ಬೆಲೆ ಅರಿವಾಗಿಸಲು ಪಣ ತೊಟ್ಟಿದ್ದ. ಸನಾಗೆ ಈಗ ಧನುಷ್ನ ಬಿಟ್ಟಿರೋದಕ್ಕೆ ಆಗ್ತಿರ್ಲಿಲ್ಲ. ನಾಳೆ ಎಂಗೇಜ್ಮೆಂಟ್ ಇದ್ರೂ ಅವಳ ಮೊಗದಲ್ಲಿ ಯಾವ ಸಂತೋಷ ಇರಲಿಲ್ಲ. ಮನೆಯಲ್ಲಿ ಎಲ್ಲ ತಯಾರಿ ಮಾತ್ರ ನಡೀತಿತ್ತು. ರಾತ್ರಿ ಊಟ ಮುಗಿಸಿ ತನ್ನ ರೂಮಿಗೆ ಬಂದವಳಿಗೆ ಆ ದಿನ ಏನೋ ಕಳ್ಕೊಂಡ ಮನೋಭಾವ. ಏಕೆಂದರೆ ಅವತ್ತು ಪೂರ್ತಿ ವಿರಾಜ್ ತುಳಿದಿರಲಿಲ್ಲ. ಅವನ ಲಂಕಾಧಿಪತಿಯನ್ನು ನೋಡದೆ ಚಡಪಡಿಸ್ತಿದ್ದಾಳೆ ಮಂಡೋದ್ರಿ. ವಿರಾಜ್ ಅವತ್ತು ಪೂರ್ತಿ ಅವಳಿಗೆ ಒಂದೇ ಒಂದು ಕರೆ ಕೂಡ ಮಾಡಿರಲಿಲ್ಲ. ಯಾಕೋ ಆತ ಅವತ್ತು ಫುಲ್ ಬ್ಯುಸಿ. ಮಲಗಲು ದಿಂಬಿಗೆ ತಲೆ ಹಾಕಿದವಳಿಗೆ ನಿದ್ರೆಯೇ ಹತ್ತಿಲ್ಲ. ಅವಳ ತಲೆಯಲ್ಲಿ ಲಂಕಾಧಿಪತಿಗೆ ಏನಾದರೂ ತೊಂದರೆ ಆಯ್ತಾ ಎನ್ನೋ ಚಿಂತೆ ಶುರುವಾಯಿತು. ತಾನೇ ಫೋನ್ ಮಾಡ್ಲಾ, ಯಾಕೋ ಅವಳ ಮನಸ್ಸು ಮಾಡು ಎಂದಿತ್ತು. ಆದರೆ ಯಾವತ್ತೂ ಅವನಿಗೆ ಫೋನ್ ಮಾಡಿದ್ದಿಲ್ಲ. ಮಾಡಿದ್ರೆ ಏನು ಅಂದ್ಕೊಳ್ತಾನೋ ಎನ್ನುವ ಮುಜುಗರ. ಆದರೆ ಮನಸ್ಸಿಗೆ ಅವನ ಚಿಂತೆ ಮುಂದೆ ಮುಜುಗರ ಹೆಚ್ಚೆನಿಸಲಿಲ್ಲ. ಮೊಬೈಲ್ ಹಿಡಿದು ಇನ್ನೇನೋ ಡಯಲ್ ಮಾಡಬೇಕು. ಅವಳ ಮೊಬೈಲ್ಗೆ ಮದನ್ ಕರೆ ಬಂದಿತ್ತು. ನೋಡ್ದವಳಿಗೆ ನಾಳೆ ತಾನು ಅವನನ್ನು ಮದುವೆಯಾಗಬೇಕು ಎನ್ನುವ ನೆನಪಾಯಿತು. ಒಂದು ಕ್ಷಣ ಅವಳ ಕೈ ನಡುಗಿತು. ಆದರೆ ಬೇರೆ ದಿಕ್ಕು ಕಾಣಿಸದೆ ಫೋನ್ ರಿಸೀವ್ ಮಾಡಿ, ಹಲೋ ಎಂದಳು. ಹಾಯ್ ಅತ್ತೆ ಮಗಳೇ, ಯಾಕೆ ಫೋನ್ ಎತ್ತೋಕೆ ಇಷ್ಟು ತಡ ಮಾಡಿದ್ ನೀನು? ಅಲ್ಲಿ ಬೇರೆ ಯಾರಾದರೂ ಇದ್ರಾ ಎಂದು ವಿರಾಜ್ನ ನಿನ್ನೆ ನೋಡಿದ್ದು ನೆನಪಿಸ್ಕೊಂಡು ಕೇಳ್ದ. ಇಲ್ಲ ಎಂದಳು. ಆಯ್ತು ಬಿಡು, ನಾಳೆಗೆ ನಾನು ಹೇಳಿರೋ ಪ್ಲಾನ್ ನೆನಪಿದೆ ಅಲ್ವಾ? ನಾಳೆ ನನ್ನ ಕಡೆಯವರು ನಿನ್ನನ್ನು ಪಾರ್ಟಿ ಹಾಲಿಂದ ಕರ್ಕೊಂಡು ಹೋಗೋಕೆ ಬರ್ತಾರೆ. ನೀನು ಅವ್ರು ಹೇಳಿದ ಹಾಗೆ ಎಸ್ಕೇಪ್ ಆಗಬೇಕು. ಚೂರು ಎಲ್ಲಾದರೂ ಯಾರಿಗಾದ್ರೂ ಕ್ಲೂ ಕೊಟ್ಟ್ಯೋ, ಇದೇ ಗನ್ನಲ್ಲಿ ಅವರನ್ನು ಮುಗಿಸ್ಬಿಡ್ತೀನಿ ಎಂದ. ಇಲ್ಲ ನಾನು ಬರ್ತೀನಿ, ಪಕ್ಕ ಬರ್ತೀನಿ ಎಂದಳು. ನೆನಪಿರಲಿ, ಇವತ್ತೊಂದು ರಾತ್ರಿ ನೀನು ಐಸಿ ರಮಣಕಾಂತ್, ನಾಳೆ ರಾತ್ರಿಯಿಂದ ಈ ಮದನ್ ಹೆಂಡ್ತಿ ಮಿಸಸ್ ಮದನ್ ಎಂದ. ಆ ಮಾತು ಕೇಳ್ತಾ ಅವಳ ಕಣ್ಣುಗಳು ತುಂಬಿಕೊಂಡ್ವು. ಗುಡ್ ನೈಟ್ ಕಣೆ ಅತ್ತೆ ಮಗಳೇ ಎಂದು ಕರೆ ಕಟ್ ಮಾಡಿದವನು, ನಿನ್ನ ಒಂದ್ಸಲ ಮದುವೆ ಆದರೆ ಸಾಕು ಕಣೆ, ಆಮೇಲೆ ನಿನ್ನ ಕಣ್ಮುಂದೆನೇ ಆ ಬಾಡಿಗಾರ್ಡ್ ಪ್ರಾಣ ತೆಗಿತೀನಿ. ನನ್ನೇ ಹೊಡೆದು ಬಡ್ದು ಮುಟ್ತಾನಲ್ವಾ, ಇದೆ ಅವನಿಗೆ ಎಂದ್ಕೊಂಡು ಫೋನ್ ನೋಡಿ ನಕ್ಕ. ಆತನ ಕರೆ ಬಂದೋದ ನಂತರ ಅವಳ ತಲೆಯಲ್ಲೀಗ ನಾಳೆ ಮದನ್ ಹೆಂಡತಿಯಾಗುವ ಚಿಂತೆ ಶುರುವಾಗಿತ್ತು. ಅದೇ ಚಿಂತೆಯಲ್ಲಿ ಹುಡುಗಿ ಅಳುತ್ತಾ ನಿದ್ರೆ ಕೆಟ್ಟಳು. ಆದರೆ ಓದುವ ನೆಪದಲ್ಲಿ ವಿದ್ಯುತ್ ಅಕ್ಕನ ಮಾನ ಹರಾಜಾಕೋಕೆ ವಿಡಿಯೋನ ನೋಡ್ತಾ, ನಾಳೆ ಇಡೀ ಪಾರ್ಟಿ ಹಾಲ್ ಸಿನಿಮಾ ಹಾಲ್ ಆಗುತ್ತೆ. ಸ್ಟೂಡೆಂಟ್ಸ್ ಮುಂದೆ ನನ್ನ ಮಾನ ತೆಗೆದವ್ರ ಕತೆ ಏನಾಗುತ್ತೆ ಅಂತ ನಾಳೆ ತೋರಿಸ್ತೀನಿ. ಅಪ್ಪ ಇವಳನ್ನ ಈಚೆ ಹಾಕಬೇಕು. ಆ ಧನುಷ್ ಕಟ್ಕೊಳ್ಳಲ್ಲ ಅಂತ ಇವಳಿಗೆ ಅವಮಾನ ಮಾಡಬೇಕು. ಆ ಸನಾ ವಿರಾಜ್ ಕೆನ್ನೆಗೆ ಬಾರಿಸೋದು ನಾನು ನೋಡಬೇಕು. ಇದೆ ನಾಳೆ ಮಜಾ ಎಂದ್ಕೊಂಡು ಹಾಯಾಗಿ ನಿದ್ರಿಸಿದ. ಮುಂದೆ ನಾಳೆ ಹಾಗಾದರೆ ಏನೆಲ್ಲ ಆಗ್ಬೋದು? ಕತೆ ಬಗ್ಗೆ, ಪಾತ್ರಗಳ ಬಗ್ಗೆ ಹೇಳೋದು ಮರೆಯದಿರಿ ಮುಂದಿನ ಸಂಚಿಕೆಯಲ್ಲಿ. ವಿರಾಜ್ ಸರ್ ಎಂದವಳು ಕಣ್ತುಂಬಿಕೊಂಡು ಬಂದು ಬಿಗಿದಪ್ಪಿದಳು. ಅವಳ ಅಪ್ಪುಗೆಯನ್ನು ಸ್ವಾಗತಿಸುತ್ತಾ ತಾನು ಅಪ್ಪಿದ. ಅದಕ್ಕೂ ಹುಡುಗಿ ಅವಳ ಅಪ್ಪುಗೆಯನ್ನು ಕೆಲ ನಿಮಿಷಗಳಾದರೂ ಬಿಡಲಿಲ್ಲ. ಅವನನ್ನು ಅಪ್ಪಿ ಅಳ್ತಿದ್ಲು. ಏನಾಯಿತು ಬಂಗಾರಿ, ಯಾಕಿಷ್ಟು ಎಮೋಷ್ನಲ್ ಆಗಿದ್ಯಾ? ನಾನೆಲ್ಲೋ ನಿನ್ನ ಶಾಶ್ವತವಾಗಿ ದೂರ ಮಾಡ್ಕೊಳ್ಳೋ ಹಾಗೆ?
ನನ್ನ ಬಿಟ್ಟು ನೀನು ಇಲ್ಲಿಂದ ಓಡೋಗೋ ಹಾಗಿದ್ಯಾ? ಎನಿ ಪ್ರಾಬ್ಲಮ್? ಏನೇ ಇದ್ರೂ ಹೇಳು, ನಾನಿದ್ದೀನಿ, ನಿನ್ನ ಲಂಕಾಧಿಪತಿ ಎಂದವನ ಕಣ್ಣೋಟಕ್ಕೆ ನೋಟ ಬೆರೆಸಿದ್ಲು. ಮತ್ತೆ ಸಿಗುವ ನಾಳೆ. ಥ್ಯಾಂಕ್ ಯು. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ.